ಅಧ್ಯಾಯ 1 ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಭಾರತ ಇತಿಹಾಸದ ಮೂಲಾಧಾರಗಳು. ಈ ಒಂದು ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ಉತ್ತರ ನ್ಯಾಚುರಲ್ ಹಿಸ್ಟರಿಯ. ಪ್ರಶ್ನೆ 2, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಉತ್ತರ ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಪ್ರಶ್ನೆ 3, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು? ಉತ್ತರ ಶ್ರೀ ವಿಜಯನ್ ಕವಿರಾಜಮಾರ್ಗ. ಪ್ರಶ್ನೆ 4, ನಾಣ್ಯಶಾಸ್ತ್ರ ಎಂದರೇನು? ಉತ್ತರ ಆಯಾ ಕಾಲದಲ್ಲಿ ಚಾಲನೆಯಲ್ಲಿದ್ದ ನಾಣ್ಯಗಳ ಸಹಾಯದಿಂದ ಇತಿಹಾಸವನ್ನು ತಿಳಿಯುವುದೇ ನಾಣ್ಯಶಾಸ್ತ್ರವಾಗಿದೆ. ಪ್ರಶ್ನೆ 5, ಉತ್ಖನನ ಎಂದರೇನು? ಉತ್ತರ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯುವ ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು. ಪ್ರಶ್ನೆ 6, ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ? ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸುತ್ತದೆ. ಇನ್ನು ಪ್ರಶ್ನೆ 7, ಬುದ್ಧ ಚರಿತವನ್ನು ಬರೆದವರು ಯಾರು? ಉತ್ತರ ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ. ಅಧ್ಯಾಯ 2, ಶಿಲಾಯುಗ ಮತ್ತು ಲೋಹಯುಗ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಉತ್ತರ ತಾಮ್ರ. ಪ್ರಶ್ನೆ 2, ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಕಬ್ಬಿಣ. ಪ್ರಶ್ನೆ 3, ಹಳೆಯ ಶಿಲಾಯುಗದ ಮಾನವನು ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು? ಉತ್ತರ ಕ್ವಾರ್ಟರ್ ಜೈಂಟ್ಮೆನ್. ಪ್ರಶ್ನೆ 4, ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು? ಉತ್ತರ ಈಗಿನ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ. ಅಧ್ಯಾಯ 3, ಸಿಂಧೂ ನಾಗರಿಕತೆಯ ಉತ್ಖನನಗಳು. ಪ್ರಮುಖ ಲಕ್ಷಣಗಳು. ಸಿಂಧೂ ನಾಗರಿಕತೆಯ ಅಂತ್ಯ. ಈ ಒಂದು ಅಧ್ಯಾಯದ ಮೇಲೆ ಬರ್ತಕ್ಕಂತಹ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಉತ್ತರ ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಪ್ರಶ್ನೆ 2, ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ. ಉತ್ತರ ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಪ್ರಶ್ನೆ 3, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಉತ್ತರ 1904ರಲ್ಲಿ. ಪ್ರಶ್ನೆ 4, ಮೊಹೆಂಜೊದಾರೋ ಪದದ ಅರ್ಥವೇನು? ಉತ್ತರ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ. ಪ್ರಶ್ನೆ 5, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ಉತ್ತರ ಸಿಂಧೂ ನಾಗರಿಕತೆಯ ಸ್ನಾನಗೃಹ ಮೊಹೆಂಜೊದಾರೋದಲ್ಲಿದೆ. ಅಧ್ಯಾಯ 4, ಪ್ರಾಚೀನ ಯುಗ. ಇದರಲ್ಲಿ 4.1 ವೈದಿಕ ಸಂಸ್ಕೃತಿಯ ಮೂಲ ಪ್ರಮುಖ ಲಕ್ಷಣಗಳು. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಪ್ರಥಮ ವೇದವನ್ನು ಹೆಸರಿಸಿ. ಉತ್ತರ ಪ್ರಥಮ ವೇದ ಋಗ್ವೇದ. ಪ್ರಶ್ನೆ 2, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಉತ್ತರ ಕುಟುಂಬದ ಹಿರಿಯ ಪುರುಷ. ಪ್ರಶ್ನೆ 3, ಸದಸ್ಯ ಕ್ಷೇತ್ರ ಎಂದರೇನು? ಉತ್ತರ ಉಳುಮೆಯ ಭೂಮಿಯನ್ನು ಕ್ಷೇತ್ರ ಎನ್ನುವರು. ಪ್ರಶ್ನೆ 4, ಆರ್ಯ ಪದದ ಅರ್ಥವೇನು? ಉತ್ತರ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ. ಪ್ರಶ್ನೆ 5, ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ? ಉತ್ತರ ಸಂಸ್ಕೃತ ಮೂಲದ ವಿದ್ ಜ್ಞಾನ ಎಂಬುದರಿಂದ ಪಡೆಯಲಾಗಿದೆ. ಪ್ರಶ್ನೆ 6, ವೇದ ಎಂದರೇನು? ಉತ್ತರ ವೇದ ಎಂದರೆ ಜ್ಞಾನ. ಪ್ರಶ್ನೆ 7, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದರು? ಉತ್ತರ ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಿದ್ದರು. ಪ್ರಶ್ನೆ 8, ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ಉತ್ತರ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಉಪನಯನ. ಪ್ರಶ್ನೆ 9, ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಉತ್ತರ ಆರ್ಯರ ಪ್ರಮುಖ ಕಸುಬು ಕೃಷಿಯಾಗಿತ್ತು. ಇನ್ನು 4ನೇ ಅಧ್ಯಾಯದಲ್ಲಿ ಸಬ್ ಯೂನಿಟ್ 4.2 ಹೊಸ ಧರ್ಮಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಈ ಒಂದು ಅಧ್ಯಾಯದ ಮೇಲೆ ಬರ್ತಕ್ಕಂತಹ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ಉತ್ತರ ಮೊದಲ ತೀರ್ಥಂಕರರಾದ ಋಷಭನಾಥ. ಪ್ರಶ್ನೆ 2, 23ನೇ ತೀರ್ಥಂಕರು ಯಾರಾಗಿದ್ದರು? ಪಾರ್ಶ್ವನಾಥರು 23ನೇ ತೀರ್ಥಂಕರಾಗಿದ್ದರು. ಪ್ರಶ್ನೆ 3, ವರ್ಧಮಾನ ಎಲ್ಲಿ ಜನಿಸಿದನು? ಉತ್ತರ ವೈಶಾಲಿ ಸಮೀಪ ಕುಂದ ಗ್ರಾಮದಲ್ಲಿ. ಪ್ರಶ್ನೆ 4, ವರ್ಧಮಾನ ಎಲ್ಲಿ ನಿರ್ವಾಣ ಹೊಂದಿದನು? ಉತ್ತರ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವಾದಲ್ಲಿ. ಪ್ರಶ್ನೆ 5, ವರ್ಧಮಾನ ಎಲ್ಲಿ ಜ್ಞಾನೋದಯ ಪಡೆದನು? ಉತ್ತರ ಬಿಹಾರದ ಚುರುಂಬಿಕಾ ಗ್ರಾಮದಲ್ಲಿ. ಪ್ರಶ್ನೆ 6, ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಗೌತಮ ಬುದ್ಧ. ಪ್ರಶ್ನೆ 7, ಬುದ್ಧ ಎಲ್ಲಿ ಜನಿಸಿದನು? ಉತ್ತರ ಬುದ್ಧ ಲುಂಬಿನಿ ವನದಲ್ಲಿ ಜನಿಸಿದನು. ಪ್ರಶ್ನೆ 8, ಬುದ್ಧನ ಮೊದಲ ಹೆಸರೇನು? ಉತ್ತರ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಪ್ರಶ್ನೆ 9, ಬುದ್ಧ ಪದದ ಅರ್ಥವೇನು? ಉತ್ತರ ಜ್ಞಾನವನ್ನು ಪಡೆದವನು ಎಂದರ್ಥ. ಪ್ರಶ್ನೆ 10, ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು? ಉತ್ತರ ಸಿದ್ಧಾರ್ಥನು ಗಯಾದಲ್ಲಿ ಜ್ಞಾನೋದಯವನ್ನು ಹೊಂದಿದ. ಪ್ರಶ್ನೆ 11, ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು? ಉತ್ತರ
ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಸಾರನಾಥದ ಜಿಂಕೆವನದಲ್ಲಿ ನೀಡಿದನು. ಪ್ರಶ್ನೆ 12. ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಉತ್ತರ: ಬುದ್ಧನು ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಪ್ರಶ್ನೆ ಇನ್ನು 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ 4.3 ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕನ ಕೊಡುಗೆಗಳು, ಶಾತವಾಹನರು. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದಾಗದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಅರ್ಥಶಾಸ್ತ್ರವನ್ನು ಯಾರು ಬರೆದರು? ಉತ್ತರ: ಕೌಟಿಲ್ಯ. 2. ಇಂಡಿಕಾವನ್ನು ಯಾರು ಬರೆದರು? ಮೆಗಸ್ತನೀಸ್. ಪ್ರಶ್ನೆ 3. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು? ಉತ್ತರ: ಕೌಟಿಲ್ಯ. ಪ್ರಶ್ನೆ 4. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದ ದೊರೆ ಯಾರು? ಉತ್ತರ: ಧನಾನಂದ. ಪ್ರಶ್ನೆ 5. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸನನ್ನು ರಾಯಭಾರಿಯಾಗಿ ಕಳುಹಿಸಿದವರು ಯಾರು? ಉತ್ತರ: ಸೆಲ್ಯೂಕಸ್. ಪ್ರಶ್ನೆ 6. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆಯನ್ನು ಹೆಸರಿಸಿರಿ. ಉತ್ತರ: ಅಲೆಕ್ಸಾಂಡರ್. ಪ್ರಶ್ನೆ 7. ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು? ಉತ್ತರ: ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 8. ಮೌರ್ಯರ ರಾಜಧಾನಿಯನ್ನು ಹೆಸರಿಸಿರಿ. ಉತ್ತರ: ಪಾಟಲಿಪುತ್ರ. ಪ್ರಶ್ನೆ 9. ಮೌರ್ಯರ ರಾಜಲಾಂಛನ ಯಾವುದು? ಉತ್ತರ: ಧರ್ಮಚಕ್ರ. ಪ್ರಶ್ನೆ 10. ಮುದ್ರಾ ರಾಕ್ಷಸವನ್ನು ಯಾರು ಬರೆದರು? ಉತ್ತರ: ವಿಶಾಖದತ್ತ. ಪ್ರಶ್ನೆ 11. ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸನನ್ನು ಹೆಸರಿಸಿರಿ. ಉತ್ತರ: ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 12. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಉತ್ತರ: ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ. ಪ್ರಶ್ನೆ 13. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಉತ್ತರ: ಅಶೋಕ. ಪ್ರಶ್ನೆ 14. ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ? ಉತ್ತರ: 13ನೆಯ ಶಾಸನ. ಪ್ರಶ್ನೆ 15. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟರನ್ನು ಹೆಸರಿಸಿರಿ. ಉತ್ತರ: ಅಶೋಕ. ಪ್ರಶ್ನೆ 16. 3ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ಉತ್ತರ: ಪಾಟಲಿಪುತ್ರದಲ್ಲಿ. ಪ್ರಶ್ನೆ 17. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿದೊಡ್ಡ ಸ್ತೂಪ ಯಾವುದು? ಉತ್ತರ: ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಪ್ರಶ್ನೆ 19. ಶಾತವಾಹನರ ಸಂತತಿಯ ಸ್ಥಾಪಕ ಯಾರು? ಉತ್ತರ: ಸಿಮುಕ. ಪ್ರಶ್ನೆ 18. ಭಾರತದ ರಾಷ್ಟ್ರ ಲಾಂಛನ ಯಾವುದು? ಉತ್ತರ: ಸಾರನಾಥನ ಸ್ತಂಭದ ಶಿರೋಭಾಗ. ಪ್ರಶ್ನೆ 20. ಶಾತವಾಹನರ ರಾಜಧಾನಿ ಯಾವುದು? ಉತ್ತರ: ಪ್ರತಿಷ್ಠಾನ ಪೈಥಾನ್. ಇನ್ನು ಪ್ರಶ್ನೆ 21. ಗಾಥಾಸಪ್ತಸತಿಯನ್ನು ಯಾರು ಬರೆದರು? ಉತ್ತರ: ಹಾಲರಾಜ. ಪ್ರಶ್ನೆ 22. ಗೌತಮಿ ಬಾಲಶ್ರೀಯ ಹೊರಡಿಸಿದ ಶಾಸನ ಯಾವುದು? ಉತ್ತರ: ನಾಸಿಕ್ ಗುಹಾ ಶಾಸನವಾಗಿದೆ. ಅಧ್ಯಾಯ 4ರಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ 4.4 ಕುಶಾನರು, ಕಾನಿಷ್ಕ, ಗಾಂಧಾರ ಕಲೆ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಕಾನಿಷ್ಕನನ್ನು ಸೋಲಿಸಿದ ಚೀನಿಯ ಸೇನಾನಿಯನ್ನು ಹೆಸರಿಸಿರಿ. ಉತ್ತರ: ಪಾನ್ ಚೌ. ಪ್ರಶ್ನೆ 2. ಕಾನಿಷ್ಕನ ರಾಜಧಾನಿ ಯಾವುದು? ಉತ್ತರ: ಪುರುಷಪುರ ಪೇಶಾವರ. ಪ್ರಶ್ನೆ 3. ಕಾನಿಷ್ಕನನ್ನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಉತ್ತರ: ಅಶ್ವಘೋಷ. ಪ್ರಶ್ನೆ 4. ಕುಶಾನರ ಮೂಲ ಸ್ಥಳ ಯಾವುದು? ಉತ್ತರ: ಚೀನಾ. ಪ್ರಶ್ನೆ 5. ಕುಶಾನರ ಮೊದಲ ಅರಸ ಯಾರು? ಉತ್ತರ: ಕುಜಲ ಕ್ಯಾಡ್ಫೆಸಸ್. ಪ್ರಶ್ನೆ 6. ಕುಶಾನರ ಪ್ರಸಿದ್ಧ ದೊರೆ ಯಾರು? ಉತ್ತರ: ಕಾನಿಷ್ಕ. ಇನ್ನು 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ 4.5 ಗುಪ್ತರು, ಸಮುದ್ರಗುಪ್ತ, ಸುವರ್ಣಯುಗ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು? ಸಮುದ್ರಗುಪ್ತ. ಪ್ರಶ್ನೆ 2. ಯಾವ ಗುಪ್ತ ಅರಸನು ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಉತ್ತರ: ಸಮುದ್ರಗುಪ್ತ. ಪ್ರಶ್ನೆ 3. ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಯಾರು? ಉತ್ತರ: ಸಮುದ್ರಗುಪ್ತ. ಪ್ರಶ್ನೆ 4. ಗುಪ್ತ ಸಂತತಿಯ ಸ್ಥಾಪಕ ಯಾರು? ಉತ್ತರ: ಶ್ರೀಗುಪ್ತ. ಪ್ರಶ್ನೆ 5. ಗುಪ್ತ ಶಕೆ ಯಾವಾಗ ಆರಂಭವಾಯಿತು? ಉತ್ತರ: 320ರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದಿಂದ ಆರಂಭವಾಯಿತು. ಪ್ರಶ್ನೆ 6. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಉತ್ತರ: ಹರಿಸೇನ. ಪ್ರಶ್ನೆ 7. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು? ಉತ್ತರ: ಅಲಹಾಬಾದ್ ಸ್ತಂಭ ಶಾಸನ. 8. ಕಾವ್ಯಮೀಮಾಂಸೆಯ ಕೃತಿ ಯಾರು ಬರೆದರು? ಉತ್ತರ: ರಾಜಶೇಖರ. ಪ್ರಶ್ನೆ 9. ಶಾಕುಂತಲವನ್ನು ಬರೆದವರು ಯಾರು? ಉತ್ತರ: ಕಾಳಿದಾಸ. ಪ್ರಶ್ನೆ 10. ಆರ್ಯಭಟೀಯವನ್ನು ಬರೆದವರು ಯಾರು? ಉತ್ತರ: ಆರ್ಯಭಟ. ಪ್ರಶ್ನೆ 11. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು? ಉತ್ತರ: 2ನೇ ಚಂದ್ರಗುಪ್ತ. ಪ್ರಶ್ನೆ 12. ಅಮರಕೋಶವನ್ನು ಬರೆದವರು ಯಾರು? ಉತ್ತರ: ಅಮರಸಿಂಹ. ಪ್ರಶ್ನೆ 13. ಬೃಹತ್ ಸಂಹಿತೆಯನ್ನು ಬರೆದವರು ಯಾರು? ಉತ್ತರ: ವರಹಮಿಹಿರ್. ಪ್ರಶ್ನೆ 14. ಗೋ ಕೋ ಕಿ ಯನ್ನು ಬರೆದವರು ಯಾರು? ಉತ್ತರ: ಫಾಹಿಯಾನ್. ಪ್ರಶ್ನೆ 15. ಕಿರಾತಾರ್ಜುನೀಯದ ಲೇಖಕನನ್ನು ಹೆಸರಿಸಿರಿ. ಉತ್ತರ: ಭಾರವಿ. ಪ್ರಶ್ನೆ 16.
ಭಾರತದ ವೈದ್ಯಶಾಸ್ತ್ರದ ಪಿತಾಮಹವೆಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಧನ್ವಂತರಿ. ಪ್ರಶ್ನೆ 17. ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡುಬಂದಿರುವುದು ಎಲ್ಲಿ? ಉತ್ತರ ದೆಹಲಿ ಸಮೀಪದ ಮೆಹ್ರೌಲಿಯಲ್ಲಿ. 4ನೇದಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ 4.6 ಚೋಳರು 1ನೇ ರಾಜರಾಜ ಚೋಳ 1ನೇ ರಾಜೇಂದ್ರ ಚೋಳ ಆಡಳಿತ ಪದ್ಧತಿ. ಈ ಒಂದು ಅಧ್ಯಾಯದ ಮೇಲೆ ಬರ್ತಕ್ಕಂತಹ ಒಂದಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು? ಉತ್ತರ 1ನೇ ಪರಾಂತಕನ ಉತ್ತರ ಮೇರೂರ ಶಾಸನ. ಪ್ರಶ್ನೆ 2. ಕುಡಿವಲೈ ಎಂದರೇನು? ಉತ್ತರ ಅದೃಷ್ಟ. ಪ್ರಶ್ನೆ 3. ಸಂಗಮ್ ಎಂದರೇನು? ಉತ್ತರ ತಮಿಳು ಸಾಹಿತ್ಯ ಸಂಘ. ಪ್ರಶ್ನೆ 4. ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು? ಉತ್ತರ ಇಳೈಯಾನ್. ಪ್ರಶ್ನೆ 5. ತಂಜಾವೂರಿನ ರಾಜರಾಜೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಉತ್ತರ 1ನೇ ರಾಜರಾಜ ಚೋಳ. ಪ್ರಶ್ನೆ 6. ವರಿಯಂ ಎಂದರೇನು? ಉತ್ತರ ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆಗಳ ಸಮಿತಿಗಳ ಕಾರ್ಯನಿರ್ವಹಣೆಯನ್ನು ಸಮಿತಿಯನ್ನು ವರಿಯಂ ಎನ್ನುತ್ತಾರೆ. 4ನೇದಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ 4.7 ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು, ಪಲ್ಲವರು, ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು. ಈ ಒಂದು ಅಧ್ಯಾಯದ ಮೇಲೆ ಬರ್ತಕ್ಕಂಥ ಒಂದಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಹರ್ಷವರ್ಧನನ ರಾಜಧಾನಿ ಯಾವುದು? ಉತ್ತರ ತಾನೇಶ್ವರ. ಪ್ರಶ್ನೆ 2. ವರ್ಧನರ ಶ್ರೇಷ್ಠ ದೊರೆ ಯಾರು? ಉತ್ತರ ಹರ್ಷವರ್ಧನ. ಪ್ರಶ್ನೆ 3. ಹರ್ಷ ಚರಿತೆ ಬರೆದವರು ಯಾರು? ಉತ್ತರ ಬಾಣಭಟ್ಟ. ಪ್ರಶ್ನೆ 4. ಹರ್ಷವರ್ಧನನ ಸಹೋದರಿ ಯಾರು? ಉತ್ತರ ರಾಜಶ್ರೀ. ಪ್ರಶ್ನೆ 5. ಉತ್ತರ ಪತೇಶ್ವರ ಎಂದು ಯಾರು ಪ್ರಸಿದ್ಧರಾಗಿದ್ದರು? ಉತ್ತರ ಹರ್ಷವರ್ಧನ. ಪ್ರಶ್ನೆ 6. ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಉತ್ತರ ಹುಯೆನ್ಸಾಂಗ್. ಪ್ರಶ್ನೆ 7. ಪ್ರಯಾಗ್ ಬೌದ್ಧ ಸಮ್ಮೇಳನವನ್ನು ಯಾವಾಗ ನಡೆಯಿತು? ಉತ್ತರ 643ರಲ್ಲಿ. ಪ್ರಶ್ನೆ 8. ಕದಂಬರ ಸ್ಥಾಪಕ ಯಾರು? ಉತ್ತರ ಮಯೂರವರ್ಮ. ಪ್ರಶ್ನೆ 9. ಕನ್ನಡದ ಮೊದಲ ಶಾಸನ ಯಾವುದು? ಉತ್ತರ ಹಲ್ಮಿಡಿ ಶಾಸನ. ಪ್ರಶ್ನೆ 10. ಗಂಗರ ಪ್ರಸಿದ್ಧ ದೊರೆ ಯಾರು? ಉತ್ತರ ದುರ್ವಿನೀತ. ಪ್ರಶ್ನೆ 11. ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಬಾದಾಮಿ ವಾತಾಪಿ. ಪ್ರಶ್ನೆ 12. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? ಉತ್ತರ ಇಮ್ಮಡಿ ಪುಲಿಕೇಶಿ. ಪ್ರಶ್ನೆ 13. ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು? ಉತ್ತರ ವರಾಹ. ಪ್ರಶ್ನೆ 14. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ಉತ್ತರ ರವಿಕೀರ್ತಿ. ಪ್ರಶ್ನೆ 15. ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿಯನ್ನು ಹೆಸರಿಸಿರಿ. ಉತ್ತರ ಕೌಮುದಿ ಮಹೋತ್ಸವ. ಪ್ರಶ್ನೆ 16. ಹುಯೆನ್ಸಾಂಗ್ನ ಕೃತಿ ಯಾವುದು? ಉತ್ತರ ಸಿಯುಕೆ. ಪ್ರಶ್ನೆ 17. ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ಉತ್ತರ ಇಮ್ಮಡಿ ಪುಲಿಕೇಶಿ. 4ನೇದಲ್ಲಿ ಬರ್ತಕ್ಕಂತಹ ಸಬ್ ಪಾಯಿಂಟ್ 4.8 ರಾಷ್ಟ್ರಕೂಟರು, ಧ್ರುವ, 3ನೇ ಗೋವಿಂದ, ಅಮೋಘ ವರ್ಷ, ಸಾಂಸ್ಕೃತಿಕ ಕೊಡುಗೆಗಳು. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ಉತ್ತರ 1ನೇ ಅಮೋಘ ವರ್ಷ. ಪ್ರಶ್ನೆ 2. ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಯಾರು? ಉತ್ತರ ಸುಲೇಮಾನ್. ಪ್ರಶ್ನೆ 3. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಉತ್ತರ ಶ್ರೀ ವಿಜಯನ ಕವಿರಾಜ ಮಾರ್ಗ. ಪ್ರಶ್ನೆ 4. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿತ್ತು? ಉತ್ತರ ಪೊನ್ನ. ಪ್ರಶ್ನೆ 5. ರಾಷ್ಟ್ರಕೂಟರ ರಾಜ ಲಾಂಛನ ಯಾವುದು? ಉತ್ತರ ಗರುಡ. ಪ್ರಶ್ನೆ 6. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಉತ್ತರ ಮಾಣೆಕೇಡ್. ಪ್ರಶ್ನೆ 7. ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ಉತ್ತರ ದಂತಿ ದುರ್ಗ. ಪ್ರಶ್ನೆ 8. ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು? ಉತ್ತರ 3ನೇ ಕೃಷ್ಣ. ಪ್ರಶ್ನೆ 9. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಂಪ. ಪ್ರಶ್ನೆ 10. ಪಂಪನಿಗೆ ಆಶ್ರಯ ನೀಡಿದವರು ಯಾರು? ಉತ್ತರ ರಾಷ್ಟ್ರಕೂಟರ ಸಾಮಂತನಾದ ಹರಿಕೇಸರಿ. 4ನೇದಲ್ಲಿ ಬರ್ತಕ್ಕಂತಹ ಸಬ್ ಪಾಯಿಂಟ್ 4.9 ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಸಾಂಸ್ಕೃತಿಕ ಕೊಡುಗೆಗಳು. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದವರು ಯಾರು? ಉತ್ತರ ಅರಣ್ಣನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ. ಪ್ರಶ್ನೆ 2. ಯಾವ ಕೃತಿಯನ್ನು ಸಂಸ್ಕೃತದ ಮೂಲ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ? ಉತ್ತರ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮನೋಸೋಲ್ಲಾಸ. ಪ್ರಶ್ನೆ 3. ಹೊಯ್ಸಳ ರಾಜ್ಯದ ಸ್ಥಾಪಕರು ಯಾರು? ಸಳ.
ಪ್ರಶ್ನೆ 4 ಹೊಯ್ಸಳ ರಾಜ್ಯ ಲಾಂಛನ ಯಾವುದು? ಉತ್ತರ ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಪ್ರಶ್ನೆ 5 ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು? ಉತ್ತರ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಪ್ರಶ್ನೆ 6 ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಉತ್ತರ ಮಾಣಿಕ್ಯೇಟ್ ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿದೆ. ಪ್ರಶ್ನೆ 7 ರನ್ನನ ಆಶ್ರಯದಾತ ಯಾರು? ಉತ್ತರ ರನ್ನನ ಆಶ್ರಯದಾತ ಸತ್ಯಾಶ್ರಯ